ಹೇಗಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ, ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ, ತುಂಬಾ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ, ಮಾಸ್ ಮೂವಿ. ಪೃಥ್ವಿ ಎಂಬ ಪ್ರತಿಯೊಂದು ಶಾರ್ಟ್ ಎಂಟ್ರಿ ತುಂಬಾ ಚೆನ್ನಾಗಿದೆ. ಹೆಂಗೋ ತಗೊಂಡೋಗಿ ಬಟ್ ಇನ್ನೊಂದು ರೀತಿ ತಗೊಂಡ್ ಬರ್ತಾರೆ. ತುಂಬಾ ಚೆನ್ನಾಗಿದೆ, ನೀವೇ ಒಂದ್ಸಲಿ ನೋಡಿ, ತುಂಬಾ ಚೆನ್ನಾಗಿದೆ. ನಾನ್ ಕುತ್ಕೊಳ್ಳಕ್ಕೆ ಆಗ್ತಿಲ್ಲ. ಪೃಥ್ವಿ ಎಂಬ ಪ್ರತಿಯೊಂದು ಶಾರ್ಟ್ ಅಲ್ಲೂ ಎಲ್ಲ ವಿಷಲ್ ಹೊಡೆಯೋಣ ಅನ್ಸಿತ್ತು, ಬಟ್ ವಿಷಲ್ ಬರಲ್ಲ. ಬಟ್ ಮಕ್ಕಳಿರೋರೆಲ್ಲ ತುಂಬಾ ಎಂಜಾಯ್ ಮಾಡ್ತಿದ್ರು, ನಾನು ತುಂಬಾ ಎಂಜಾಯ್ ಮಾಡ್ತಿದ್ದೆ. ಫ್ಯಾಮಿಲಿ ಜೊತೆ ಬನ್ನಿ ಪ್ಲೀಸ್ ನೋಡಿ. ಆಕ್ಚುಲಿ ಇದರಲ್ಲಿ ತುಂಬಾ ಇಷ್ಟ ಆಗಿದೆ ಅಂದ್ರೆ ಹೀರೋದ ಆಕ್ಷನ್ ತುಂಬಾ ಇಷ್ಟ ಆಯ್ತು. ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ಮೂವಿ. ಮೆಸೇಜ್ ಬಂದು ಹೇಳೋದಂದ್ರೆ ಇದರಲ್ಲಿ ಲವ್ದು ತುಂಬಾ ಚೆನ್ನಾಗಿದೆ, ಲವ್ ಸೀನ್ಸ್ ಅದು ಇಷ್ಟ ಆಯ್ತು. ಸೂಪರ್ ಇತ್ತು, ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಎಲ್ಲ ಮೂವಿ ಎಲ್ಲ ಚೆನ್ನಾಗಿದೆ, ಸಾಂಗ್ಸು ಚೆನ್ನಾಗಿದ್ದಾವೆ. ಪೃಥ್ವಿ ಅವರ ಫೈಟಿಂಗ್ ಇನ್ನೂ ತುಂಬಾ ಚೆನ್ನಾಗಿತ್ತು. ಕೊತ್ತಲವಾಡಿ ಸಿನಿಮಾ ಒಂದ್ ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾ. ಈ ಸಿನಿಮಾನ ಹಳ್ಳಿ ಜನಗಳಿಗೋಸ್ಕರನೇ ಮಾಡಿರೋದು ಗುರು. ಮರಳು ದಂಧೆ ಅಂತ ಸಿಟಿ ಅವ್ರು ಕೇಳಿಲ್ದೆ ಇರ್ಬೋದು, ಬಟ್ ಹಳ್ಳಿ ಅವ್ರು ಕೇಳಿರ್ತಾರೆ. ಆ ಮರಳು ದಂಧೆಯಿಂದ ಏನೇನೆಲ್ಲ ಎಫೆಕ್ಟ್ ಆಗುತ್ತೆ ಅನ್ನೋದು ಚೆನ್ನಾಗಿ ತೋರಿಸಿದ್ದಾರೆ. ಇದು ನಾನು ಎಸ್ ಬಾಸ್ ಅಭಿಮಾನಿಯಾಗಿ ಏನೋ ಪುಷ್ಪಮ್ಮ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇಲ್ಲ. ನಾವು ಎಸ್ ಬಾಸ್ ಅಭಿಮಾನಿಯಾಗಿ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡ್ತಾನೆ ಬಂದಿದೀವಿ. ಫಸ್ಟ್ ದಯವಿಟ್ಟು ಎಲ್ಲರೂ ಸಿನಿಮಾನ ನೋಡ್ಬೇಕು. ಮತ್ತೆ ರಾಜಕೀಯದ ಬಗ್ಗೆ ಚೆನ್ನಾಗಿ ತೋರಿಸಿದ್ದಾರೆ. ಹಳ್ಳಿ ಜನಗಳು ಒಳ್ಳೆ ಜನಗಳು ಅಂತ ಹೇಳ್ತಾರಲ್ಲ, ಆ ಹಳ್ಳಿ ಜನಗಳನ್ನ ಮುಗ್ಧತೆಯನ್ನ ರಾಜಕೀಯ ವ್ಯಕ್ತಿಗಳು ಯಾವ ತರ ಯೂಸ್ ಮಾಡ್ಕೊಂತಾರೆ ಅನ್ನೋದನ್ನ ಚೆನ್ನಾಗಿ ತೋರಿಸಿದ್ದಾರೆ. ದಯವಿಟ್ಟು ಎಲ್ಲ ಇದೇ ಕಂಟೆಂಟ್ ಏನಾದ್ರು ತಮಿಳು ತೆಲುಗಲ್ಲಿ ಬಂದಿದ್ರೆ ಖಂಡಿತ ಜನಗಳು ಹೋಗಿ ನೋಡ್ತಾ ಇದ್ರು. ಬಟ್ ಈ ಸಿನಿಮಾಗೆ ಯಾಕೆ ನೋಡ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ. ಆಮೇಲೆ ಇನ್ನೊಂದು ವಿಚಾರ, ಅಪ್ಪು ಸರ್ ಇದ್ದಾಗ ಒಂದು ಹೇಳಿದ್ರು ಫ್ಯಾನ್ ವಾರ್ ಮಾಡಬೇಡಿ ಅಂತ. ಬಟ್ ಇವಾಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸ್ಟಾರ್ಗಳೇ ವಾರ್ಗಳು ಮಾಡ್ಕೊತಾವ್ರೆ. ದಯವಿಟ್ಟು ಇದನ್ನ ನಿಲ್ಲಿಸ್ರಿ. ಯಾಕಂತ ಹೇಳಿದ್ರೆ ಇಷ್ಟು ದಿನ ಪ್ರಮೋಷನ್ ಮಾಡ್ಕೊಂಡ್ ಬಂದ್ರು ಕೊತ್ತಲವಾಡಿ, ಇಡೀ ಕರ್ನಾಟಕಕ್ಕೆ ಗೊತ್ತು. ಬಟ್ ಇಲ್ಲಿ ಆ ಕಾಂಟ್ರವರ್ಸಿ ಆದಂಗಿಂತ ಸ್ಟಾರ್ಗಳದು ಈ ಕೊತ್ತಲವಾಡಿ ಮೂವಿ ಇದ್ರಲ್ಲಿ ಮುಳುಗೋಯ್ತೈತೆ ಇವ್ರ ಮಧ್ಯಗಳಲ್ಲಿ. ದಯವಿಟ್ಟು ಒಂದು ಕುಟುಂಬ ಅಂದ್ಮೇಲೆ ಜಗಳ ಬರುತ್ತೆ ಹೋಗುತ್ತೆ, ಅದನ್ನ ನೀವು ಬಗೆಹರಿಸ್ಕೊಳ್ಳಿ. ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟು ನೋಡಿ. ಇವಾಗ ಈ ಮೂವಿ ಕೊತ್ತಲವಾಡಿದು ಪ್ರಮೋಷನ್ ಹೋಯ್ತು ಇವಾಗ. ಅದಕ್ಕೆ ಯಾರು ಹೊಣೆ? ಫಿಲ್ಮ್ ಚಾಂಬರ್ ಅವ್ರು ಹೊಣೆ ಹಾಕ್ತಾರಾ? ಫಿಲ್ಮ್ ಚಾಂಬರ್ ಅವ್ರು ಹೊಣೆ ಹಾಕ್ತಾರಾ? ದಯವಿಟ್ಟು ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ. ಡೈರೆಕ್ಟರ್ ಕನ್ಸಿರುತ್ತೆ, ಹೀರೋ ಒಂದು ದೊಡ್ಡ ಕನ್ಸಿರುತ್ತೆ. ಕನ್ನಡ ಸಿನಿಮಾಕ್ಕೆ ಪ್ರೋತ್ಸಾಹ ಕೊಡಿ. ಆಮೇಲೆ ಕಮೆಂಟ್ ಹಾಕೋರು ಅಷ್ಟೇ, ನಾನು ಅವ್ರ ಫ್ಯಾನ್ ಇವ್ರ ಫ್ಯಾನ್, ಅವ್ರ ಕಷ್ಟ ರೆಡಿ ಮಾಡ್ಬಿಡ್ತೀನಿ ಅಂತಾರಲ್ಲ. ಬಂದು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡ್ರಿ. ನಿಮ್ಮ ಹೀರೋ ಗೆದ್ದಷ್ಟು ಖುಷಿ ಆಗುತ್ತೆ. ಪ್ರತಿಯೊಬ್ಬ ಕನ್ನಡದ ಹೀರೋಗಳು ಗೆಲ್ಬೇಕು. ಕೊತ್ತಲವಾಡಿ ಸಿನಿಮಾ ಪಕ್ಕಾ ಸಕ್ಸಸ್ ಆಗುತ್ತೆ ಬ್ರೋ. ಒಂದೆರಡು ದಿನ ಲೇಟ್ ಆಗ್ಬೋದು, ಲೇಟೆಸ್ಟ್ ಆಗಿ ಬರುತ್ತೆ ಅನ್ನೋ ನಂಬಿಕೆ ಇದೆ. ಕನ್ನಡದ ಜನಗಳು ಒಳ್ಳೆ ಕಂಟೆಂಟ್ ಇರೋ ಮೂವಿನ ಸೋಲ್ಸಲ್ಲ ಅನ್ಕೊಂಡಿದ್ದೀನಿ. ಮೈಸೂರು ಭಾಗದ ಜನರಂತೂ ಇದನ್ನ ಫುಲ್ ಮೂವಿ ನೋಡ್ತಾರೆ ಬ್ರದರ್, ಅದರಲ್ಲಿ ನೋ ಡೌಟ್. ಇವಾಗ ನೋಡಿ ಸಯ್ಯಾರ ಅಂತ ಒಂದು ಮೂವಿ ಬರುತ್ತೆ ಹಿಂದಿ, ಎಲ್ಲಾ ಕಡೆ ಹೌಸ್ಫುಲ್ ಓಡ್ತೈತೆ. ನಮ್ಮ ಕನ್ನಡ ಜನಗಳು ಕೊತ್ತಲವಾಡಿ ಯಾಕೆ ಬರ್ತಾ ಇಲ್ಲ ಹಂಗಾದ್ರೆ? ಈ ಸಿನಿಮಾ ಪ್ರತಿಯೊಬ್ಬರಿಗೂ ತಲುಪಬೇಕು. ಕೊತ್ತಲವಾಡಿ ನೋಡಿದವ್ರು ನೀವೇ ಹೇಳ್ತೀರಾ ಚೆನ್ನಾಗಿದೆ ಅಂತ.